ಹಾಯ್ ಗಾಯ್ಸ್, ವೆಲ್ಕಮ್ ಟು ಸುಹಾಸ್ ಸುಮಾ ಯೂಟ್ಯೂಬ್ ಚಾನಲ್. ಆಬ್ವಿಯಸ್ಲಿ ಗೊತ್ತಿರುತ್ತಲ್ಲ, ಮಾಮೂಲು ಸಂಡೇ ಅಂದಮೇಲೆ ಸ್ಪೆಷಲ್ ಅಂತ. ಇವತ್ತೊಂದು ಸಿಂಪಲ್ಲಾಗಿ ಮಟನ್ ಗೀ ರೋಸ್ಟ್ ಮಾಡೋಣ ಅಂತ ಮಾಡ್ತಿದ್ದೀವಿ. ಸೊ ಅರ್ಧ kg ಮಟನ್ ತೊಗೊಬಂದಿದ್ದಾರೆ. ತೊಗೊಬಂದ್ಬಿಟ್ಟು ಕ್ಲೀನಾಗೆಲ್ಲ ವಾಶ್ ಮಾಡಿಬಿಟ್ಟು ಇಟ್ಟಿದ್ದೀವಿ. ಅದಕ್ಕೆ ಬೇಕಾಗಿರೋ ಐಟಮ್ಸು: ಬ್ಯಾಡಗಿ ಮೆಣಸು ಒಂದು 6, ಸ್ವಲ್ಪ ಹುಣಸೆ ಹಣ್ಣು, ಕೊತ್ತಂಬರಿ ಕಾಳು, ಆಮೇಲೆ ಕಾಳು ಮೆಣಸು, ಜೀರಿಗೆ, ಆಮೇಲೆ ಸೋಂಪು, ಲವಂಗ, ಇದು ಚಕ್ಕೆ, ಆಮೇಲೆ ಗಸಗಸೆ. ಅರ್ಧ kg ಮಟನ್ಗೆ ಏನೇನು ಬೇಕು ಅದು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೆ ಶುಂಠಿ ಬೆಳ್ಳುಳ್ಳಿ, ಆಮೇಲೆ ಮಟನ್ ಗೀ ರೋಸ್ಟ್ ಅಂತ ಹೇಳಿರೋ ಪ್ರಕಾರ ಅದಕ್ಕೆ ಬೇಕಾಗಿರೋಂಥದ್ದು ಗೀ. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಬಿಡೋಣ. ಮಾಡ್ತಿದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯಿತು. ನೆಕ್ಸ್ಟ್ ಇವಾಗ ಮಟನ್ನ ಸ್ವಲ್ಪ ಫಸ್ಟ್ ಸ್ವಲ್ಪ ಒಂದು 3 ವಿಷಲ್ ಹೊಡ್ಸ್ಕೊಬೇಕು. ಹಾಗಾಗಿ ಅದಕ್ಕೆ ಬೇರೆ ಏನು ಮಸಾಲ ಆ್ಯಡ್ ಮಾಡ್ತಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಉಪ್ಪು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಒಂದು 3 ವಿಷಲ್, ಅಂದರೆ ಸ್ವಲ್ಪ ಬೇಯಬೇಕಲ್ಲ ಅಂದ್ಬಿಟ್ಟು ಒಂದು 3 ವಿಷಲ್ ಕೂಗಿಸ್ತಾ ಇದ್ದೀನಿ. ಸ್ವಲ್ಪ ನೀರು, ಜಾಸ್ತಿ ಬೇಡ. 1 ಗ್ಲಾಸಷ್ಟು ನೀರು, ಸಣ್ಣ ಗ್ಲಾಸಷ್ಟು ನೀರು ಮಾತ್ರ ಹಾಕಿದ್ದೀನಿ. ಇವಾಗ ಅದಕ್ಕೆ ಬೇಕಾಗಿರೋಂಥ ಸ್ಪೈಸಸ್ ಎಲ್ಲ ಇವಾಗ ಡ್ರೈ ರೋಸ್ಟ್ ಮಾಡಬೇಕು. ಬ್ಯಾಡಗಿ ಮೆಣಸು ಒಂದು 6 ಹಾಕಿದ್ದೀನಿ. ಅಂದರೆ ನಾನು ಅರ್ಧ kg ಮಾತ್ರ ತಗೊಂಡಿರೋದಲ್ಲ, ಅದಕ್ಕೆ ಏನು ಬೇಕು ಅಷ್ಟು ಮಾತ್ರ. ಒಂದು ಸ್ವಲ್ಪ ಒಂದು 5ರಿಂದ 6 ಬೆಳ್ಳುಳ್ಳಿ ಹೆಸರು, ಆಮೇಲೆ ಕೊತ್ತಂಬರಿ ಕಾಳು ಒಂದು 2 ಸ್ಪೂನು, ಆಮೇಲೆ ಚಕ್ಕೆ, ಲವಂಗ, ಸೋಂಪು ಮತ್ತು ಇದು ಎಲ್ಲ ಹಾಕಿಬಿಟ್ಟು ಇವಾಗ ಫ್ರೈ ಮಾಡ್ತಿದ್ದೀನಿ. ಅಂದರೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕು. ಅದಕ್ಕೊಂದು ಸ್ವಲ್ಪ ಹುಣಸೆ ಹಣ್ಣು ಆ್ಯಡ್ ಮಾಡ್ತಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ತಿದ್ದೀನಿ. ಗ್ರೈಂಡ್ ಅಂದರೆ ತುಂಬ ತರ್ತರಿಯಾಗಿರಬಾರ್ದು, ಸ್ವಲ್ಪ ಗ್ರೈಂಡಾಗಿ ಪೇಸ್ಟ್ ಆಗಬೇಕದು. ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಗಟ್ಟಿಯಾಗೆ ರುಬ್ತಾ ಇದ್ದೀನಿ. ತುಂಬ ತೆಳುವಾಗಬಾರ್ದು, ಗಟ್ಟಿಯಾಗಿ ಇರಬೇಕದು. ಹಾಗಾಗಿ ಗಟ್ಟಿಯಾಗೆ ಗ್ರೈಂಡ್ ಮಾಡ್ತೀನಿ. ನೋಡ್ತಿದ್ದೀರಾ, ಗಟ್ಟಿಯಾಗಿದೆ ಸ್ವಲ್ಪ ಮಸಾಲಾಸ್ ಎಲ್ಲ. ತುಂಬ ತೆಳುವಾದರೆ ಅದು ನೀರು ಆಗಿಬಿಡುತ್ತೆ. ಹೇಳಿರೋ ಪ್ರಕಾರ ಇವಾಗ ಮಟನ್ ಗೀ ರೋಸ್ಟ್ ಅಲ್ವಾ, ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಗೀ ಹಾಕಿದ್ದೀನಿ. ಆಮೇಲೆ ಅದಕ್ಕೆ ಮಸಾಲ ಆ್ಯಡ್ ಮಾಡ್ತಿದ್ದೀನಿ. ಅದಕ್ಕೆ ನೀರೇನೂ ಆ್ಯಡ್ ಮಾಡೋಂಗಿಲ್ಲ. ಇವಾಗ ನಾವೇನು ಮಸಾಲಾಸ್ ಗ್ರೈಂಡ್ ಮಾಡಿದ್ದೀನಿ ಅದು ಮಾತ್ರ ಸ್ವಲ್ಪ ಕ್ಲೀನಾಗಿ ಹಸಿ ವಾಸನೆ ಹೋಗೋವರೆಗೂ ಅದು ಫ್ರೈ ಮಾಡಬೇಕು. ಅಂದರೆ ಸ್ವಲ್ಪ ಗಟ್ಟಿನೂ ಆಗಬೇಕದು, ಅಲ್ಲಿವರೆಗೂ ಸ್ವಲ್ಪ ಗ್ರೈಂಡ್ ಮಾಡಬೇಕು, ಅದು ಫ್ರೈ ಮಾಡಬೇಕು. ಫ್ರೈ ಮಾಡಾದಮೇಲೆ ಅದಕ್ಕೆ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಹಾಕಿ, ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ಮತ್ತೊಂದು ಸ್ವಲ್ಪ ಗೀ ಅದಕ್ಕೆ ಹಾಕಿಬಿಟ್ಟು ಫ್ರೈ ಮಾಡಬೇಕು. ಫ್ರೈ ಮಾಡಾದಮೇಲೆ ಇವಾಗ ಅಲ್ಲಿ ಕುಕ್ಕರಲ್ಲಿ ಮಟನ್ ಇವಾಗ 3 ವಿಷಲ್ ಸ್ವಲ್ಪ ಬೇಯಿಸಿದ್ವಲ್ಲ, ಅದನ್ನು ತೆಗೆದ್ಬಿಟ್ಟು ಇವಾಗ ಇದಕ್ಕೆ ಹಾಕ್ತಿದ್ದೀನಿ. ಇದಕ್ಕೆ ಕರಿಬೇವು ಹಾಕ್ತಾರೆ, ಬಟ್ ನನಗೆ ನಾನ್ ವೆಜ್ಜಿಗೆ ಚಿಕನ್ ಅಥವಾ ಮಟನ್ಗೆ ಕರಿಬೇವು ಅಷ್ಟೊಂದು ಇಷ್ಟ ಆಗದೆ ಇರೋ ಕಾರಣ ನಾನು ಕರಿಬೇವು ಹಾಕಿಲ್ಲ. ಇವಾಗ ಮತ್ತೊಂದು ಸ್ವಲ್ಪ ಎಕ್ಸ್ಟ್ರಾ ಗೀನ ಆ್ಯಡ್ ಮಾಡ್ತಿದ್ದೀನಿ, ಸ್ವಲ್ಪ ಥಿಕ್ನೆಸ್ಸಾಗಿ ಆಗಲಿ ಅಂದ್ಬಿಟ್ಟು. ಹೇಳಿರೋ ಮಟನ್ ಗೀ ರೋಸ್ಟ್ ಅಲ್ವಾ, ಗೀ ಸ್ವಲ್ಪ ತುಪ್ಪದಲ್ಲೇ ಇರಲಿ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ನಾನು ಕರಿಬೇವು ಹಾಕಿಲ್ಲ, ಒಂದು ಪಲಾವ್ ಎಲೆ ಹಾಕಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಇದಕ್ಕೆ ಕರಿಬೇವು ಹಾಕ್ತಾರೆ, ಬಟ್ ನನಗೆ ಇಷ್ಟ ಇಲ್ಲದೆ ಇರೋ ಕಾರಣ ನಾನು ಅದನ್ನು ಆ್ಯಡ್ ಮಾಡಿಲ್ಲ. ನೋಡ್ತಿದ್ದೀರಾ, ಇವಾಗ ಮಟನ್ ಗೀ ರೋಸ್ಟ್ ಅಲ್ಲೇ ರೆಡಿ ಆಯಿತು ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್.